ಪ್ರೀತಿಯ ವಿದ್ಯಾರ್ಥಿಗಳೇ, 5ನೇ ತರಗತಿ ಗಣಿತ ವಿಷಯದ 2ನೇ ಸೆಮಿಸ್ಟರ್ನ 4ನೇ ಅಧ್ಯಾಯ ದಶಮಾಂಶ ಭಿನ್ನರಾಶಿಗಳು ಪಾಠಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇದು ಮೊದಲನೇ ಅವಧಿ. ಈ ಪಾಠ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 35ರಿಂದ 50ರವರೆಗೂ ಇದೆ. ಮಕ್ಕಳೇ, ಈ ಅಧ್ಯಾಯದಲ್ಲಿ ನೀವು ಏನೇನು ಕಲಿತೀರಾ ನೋಡೋಣ ಒಂದ್ಸರಿ. ಒಟ್ಟಾರೆ ಈ ಅಧ್ಯಾಯದಲ್ಲಿ ವಸ್ತುಗಳ ಉದ್ದವನ್ನು ದಶಮಾಂಶ ಭಿನ್ನರಾಶಿಗಳಲ್ಲಿ ನಿರೂಪಿಸುವಿರಿ. ಹಾಗೆಯೇ ಬೆಲೆಗಳನ್ನು ರೂಪಾಯಿಗಳಲ್ಲಿ ನಿರೂಪಿಸಲು ದಶಮಾಂಶ ಭಿನ್ನರಾಶಿಗಳನ್ನು ಬಳಸ್ತೀರಾ. ಕೊಟ್ಟಿರ್ತಕ್ಕಂಥ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಮತ್ತು ದಶಮಾಂಶ ಭಿನ್ನರಾಶಿಗಳನ್ನು ಭಿನ್ನರಾಶಿಗಳಾಗಿ ಪರಿವರ್ತಿಸ್ತೀರಾ. ಮಕ್ಕಳೇ, ನಮ್ಮ ಪುಟ್ಟನಿಗೆ ಒಂದು ಅನುಮಾನ ಮೂಡ್ತು. ದಶಮಾಂಶ ಭಿನ್ನರಾಶಿಗಳು ಅಂದರೆ ಏನು? ಭಿನ್ನರಾಶಿಗಳು ಕಲ್ತಿದ್ದೀವಿ, ಇದು ದಶಮಾಂಶ ಭಿನ್ನರಾಶಿಗಳು ಅಲ್ವಾ? ಹಾಂ, ನಿಮಗೆ ಕಳೆದ ಪಾಠದಲ್ಲಿ ಭಿನ್ನರಾಶಿಗಳ ಕಲ್ಪನೆ ಮೂಡಿದೆ ಅಂತ ಭಾವಿಸಿದ್ದೀನಿ. ಮಕ್ಕಳೇ, ಹೇಳಿ ನೋಡೋಣ, ಭಿನ್ನರಾಶಿ ಅಂದರೆ ಏನು? ಹಾಂ, ಹೇಳ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ನಿಮ್ಮ ತಾಯಿ ಒಂದಿನ ಶಾಲೆಗೆ ಒಂದು ಚಪಾತಿ ಕೊಟ್ಟು ಕಳಿಸಿರ್ತಾರೆ ನಿಮಗೆ. ಮಕ್ಕಳೇ, ಚಪಾತಿ ಸರಿಯಾಗಿ ವೃತ್ತಾಕಾರದಲ್ಲಿ ಇರಲ್ಲ. ಆದರೂ ನಾವು ಇಲ್ಲಿ ಸಮಭಾಗಗಳನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಿದ್ದೀವಿ, ಒಂದು ವೃತ್ತವನ್ನು ಚಪಾತಿಗೆ ಹೋಲಿಸಿದ್ದೀವಿ ಅಲ್ವಾ? ಒಂದು ಚಪಾತಿ ಹೇಗೆ ಬರೀತೀರಾ? ಇಲ್ಲಿ ಬರೆದಾಗಿದೆ, 1 ಅಂತ ಬರೆದಾಗಿದೆ. ನೀವು ಇನ್ನೇನು ತಿನ್ನಬೇಕು ಅನ್ನೋಷ್ಟರಲ್ಲಿ ನಿಮ್ಮ ಸ್ನೇಹಿತ ಬರ್ತಾನೆ, ಸ್ನೇಹಿತನಿಗೂ ಕೂಡ ನೀವು ಚಪಾತಿಯನ್ನು ಹಂಚ್ಕೋತೀರಾ. ಹಾಗಾದರೆ ಸರಿಯಾಗಿ ಸಮಭಾಗಗಳನ್ನು ಮಾಡಿದ್ರೆ 2 ಭಾಗಗಳು, ಒಬ್ಬೊಬ್ಬರು ಎಷ್ಟೆಷ್ಟು ತಿಂದ್ರಿ? ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 2ನೇ 1. ಹೌದಲ್ವ ಮಕ್ಕಳೇ? ಹಾಗೆ ಅದೇ ಚಪಾತಿಯನ್ನು 3 ಭಾಗ ಮಾಡಿದ್ರೆ ಪ್ರತಿಯೊಂದು ಭಾಗನೂ 3ನೇ 1 ಆಗುತ್ತೆ. ಹಾಗೆ 4 ಭಾಗಗಳು ಮಾಡಿದ್ರೆ ಸಮಭಾಗಗಳು ನೆನ್ಪಿಟ್ಕೋಬೇಕು. ಎಲ್ಲ ಭಾಗಗಳು ಏನು ಮಾಡ್ತೀವಲ್ಲ, ನಾವು ಸಮಭಾಗಗಳನ್ನಾಗೆ ಮಾಡ್ತೀವಿ. 4 ಭಾಗ ಮಾಡಿದ್ರೆ ಒಂದು ಚಪಾತಿಯಲ್ಲಿ ಪ್ರತಿಯೊಂದು ಭಾಗನೂ 4ನೇ 1 ಆಗುತ್ತೆ. ಹಾಗೆ 8 ಭಾಗ ಮಾಡಿದ್ರೆ ಪ್ರತಿಯೊಂದು ಭಾಗನೂ 8ನೇ 1 ಆಗುತ್ತೆ. ಮಕ್ಕಳೇ, ಭಿನ್ನರಾಶಿ ಹಾಂ ನೆನಪಾಗ್ತಾ ಇದೆಯಲ್ವಾ? ಯಾವುದೇ ಒಂದು ಪೂರ್ಣ ವಸ್ತುವಿನ ಸಮಭಾಗಗಳಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದನ್ನು ಭಿನ್ನರಾಶಿ ಅಂತ ಕರಿತೀವಿ. ಅಥವಾ ಸಮ ಅಂಶಗಳಿರ್ತಕ್ಕಂಥ ವಸ್ತುಗಳಲ್ಲಿ, ಉದಾಹರಣೆಗೆ ನಿಮ್ಮ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ, ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ, ಇವುಗಳನ್ನೆಲ್ಲ ನೀವು ಭಿನ್ನರಾಶಿ ರೂಪದಲ್ಲಿ ಕೂಡ ಬರಿಬಹುದು ಮಕ್ಕಳೇ. ಹಾಗಾದರೆ ಒಟ್ಟಾರೆಯಾಗಿ ನಾವು ಭಿನ್ನರಾಶಿಯನ್ನು ಹೇಗೆ ಬರಿತೀವಿ? ಇದರಲ್ಲಿ ಹೀಗೆ 2ನೇ 1 ಅಂತ ಬರ್ಕೋತೀವಿ. ಈ ಭಾಗ ಏನು, ಈ ಭಾಗ ಏನು ಅಲ್ವಾ? ಗೆರೆಯ ಮೇಲಿರ್ತಕ್ಕಂಥದ್ದನ್ನು ಅಂಶ ಅಂತ ಕರಿತೀವಿ, ಗೆರೆಯ ಕೆಳಗಡೆ ಇರ್ತಕ್ಕಂಥದ್ದನ್ನು ಛೇದ ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ಏನಾದರೂ ವಿಶೇಷತೆ ಇರಬೇಕಲ್ಲ ಈ ಅಂಶ ಛೇದಕ್ಕೆ? ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಕಾಣುತ್ತೆ. ಛೇದ ಏನು ಹೇಳುತ್ತೆ? ಹಾಂ ಮಕ್ಕಳೇ, ಒಂದು ವಸ್ತುವನ್ನು ಎಷ್ಟು ಸಮಭಾಗಗಳಾಗಿ ಮಾಡಿದ್ದೀವಿ ಅಂತ ಛೇದ ಹೇಳುತ್ತೆ. ಹಾಗಾದರೆ ಛೇದ ಒಟ್ಟು ಭಾಗಗಳನ್ನು ಹೇಳುತ್ತೆ. ಹಾಗೆ ಅಂಶ ಏನು ಹೇಳುತ್ತೆ? ಆ ಭಾಗಗಳಲ್ಲಿ, ಸಮಭಾಗಗಳಲ್ಲಿ ಎಷ್ಟನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಆಯ್ಕೆ ಮಾಡಿದ ಭಾಗಗಳನ್ನು ಅಂಶ ಹೇಳುತ್ತೆ ಅಲ್ವಾ ಮಕ್ಕಳೇ? ಕಳೆದ ಪಾಠದಲ್ಲಿ ಕಲ್ತಿರ್ತಕ್ಕಂಥದ್ದು ನೆನಪಾಗ್ತಾ ಇದೆಯಲ್ವಾ ನಿಮಗೆ? ಈಗ ಪುಟ್ಟನಿಗೆ ಇನ್ನೂ ಒಂದು ಅನುಮಾನ ಮೂಡ್ತು. ನೋಡಿ, ಭಿನ್ನರಾಶಿಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಎಲ್ಲಿ ಬರಿಬೇಕು? ನೀವು ಇದೇ 5ನೇ ತರಗತಿಯ ಮೊದಲನೇ ಎಲ್ಲ 5 ಅಂಕಿ ಸಂಖ್ಯೆಗಳನ್ನು ಕೂಡೋದು, ಕಳೆಯೋದು, ಅವುಗಳನ್ನು ಓದೋದು, ಹೋಲಿಸೋದು ಎಲ್ಲ ಕಲ್ತ್ಕೊಂಡು ಬಂದಿದ್ದೀರಾ ಅಲ್ವಾ? ಹಾಗಾದರೆ ಆ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಈ ಭಿನ್ನರಾಶಿಗಳನ್ನು ಎಲ್ಲಿ ಬರಿಬೇಕು? ನಿಮಗೂ ಕೂಡ ಅನುಮಾನ ಮೂಡ್ತಾ ಇದೆಯಲ್ವಾ ಮಕ್ಕಳೇ? ಆ ಸ್ಥಾನ ಬೆಲೆ ಕೋಷ್ಟಕವನ್ನು ನಾವೊಮ್ಮೆ ನೋಡ್ಕೊಂಬರೋಣ. ಬಿಡಿ ಅಂದರೆ ಯಾವುದೋ ಒಂದು ವಸ್ತು,
10 ಆ ಒಂದು ವಸ್ತುವಿನ 10ರಷ್ಟು, 100 ಆ ಒಂದು ವಸ್ತುವಿನ 100ರಷ್ಟು, ಹಾಗೆ 10 ವಸ್ತುವಿನ 10ರಷ್ಟು, ಹಾಗೆ 1000 ಆ 100ರ 10ರಷ್ಟು, 100ರ 1000ದಷ್ಟು ಅಲ್ವಾ? ನೆನಪಾಗ್ತಾ ಇದೆಯಲ್ವಾ? ಅಂದರೆ ನಾವು ಸ್ಥಾನ ಬೆಲೆಯಲ್ಲಿ 1, 10, 100, 1000, 10,000 ಹೀಗೆ ಬರ್ಕೊಂಡು ಹೋಗ್ತೀವಿ ಮಕ್ಕಳೇ. ಗಮನಿಸಿ, ಇಲ್ಲಿ ಈ ಒಂದು ಚಪಾತಿ ಏನೋ ಬಿಡಿಯಲ್ಲಿ ನೀವು 1 ಅಂತ ಸೂಚಿಸಬಹುದು ಅಲ್ವಾ? ಹಾಗಾದರೆ ಈ ಅರ್ಧ ಭಾಗ ಮಾಡಿದ್ದೀರಾ ನೀವು. ಗಮನಿಸಿ, ಇಲ್ಲಿ ಈ ಅರ್ಧ ಅನ್ನೋದು 1ಕ್ಕಿಂತಲೂ ಚಿಕ್ಕದು ಅಲ್ವಾ? ಎಲ್ಲಿ ಬರೀತೀರಾ ಇಲ್ಲಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ? ಇವೆಲ್ಲವೂ 1 ಮತ್ತು 1ಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಗಳನ್ನೇ ಸೂಚಿಸುತ್ತೆ. ಹಾಗಾದರೆ ಈ ಅರ್ಧವನ್ನು ಎಲ್ಲಿ ಬರೀತೀರಾ? ಹೌದಲ್ವ ಮಕ್ಕಳೇ, ನಾವು ಸ್ಥಾನ ಬೆಲೆ ಕೋಷ್ಟಕವನ್ನು ಮತ್ತೊಮ್ಮೆ ಪರಿಶೀಲಿಸಿದಾಗ ನಾವು ಹೀಗೂ ಅದನ್ನು ಅರ್ಥೈಸ್ಕೋಬೋದು ಮಕ್ಕಳೇ. ಆಗಲೇ ಹೇಳಿದ್ವಿ, 1 ಹತ್ಲ 10, 10 ಹತ್ಲ 100, 100 ಹತ್ಲ 1000 ಅಂತ ಹೇಳಿದ್ವಿ. ಈಗ ಅಂದರೆ ನಾವು ಬಲಗಡೆಯಿಂದ ಎಡಗಡೆಗೆ ಹೋದಾಗ 10 ಪಟ್ಟು ಜಾಸ್ತಿ ಆಗ್ತಾ ಹೋಯಿತು ಅಂತ ಗೊತ್ತಾಯಿತು. ಈಗ ನಾವು ಎಡಗಡೆಯಿಂದ ಬಲಗಡೆಗೆ ಬರೋಣ. ಏನಾಗುತ್ತೆ ಇದು? ನಮಗೆ 1000 ಬರಬೇಕು. 1000 ಹೇಗೆ ಬರುತ್ತೆ? 10,000ನ 10 ಭಾಗ ಮಾಡಿದ್ರೆ 1000 ಸಿಗುತ್ತೆ. ಹಾಗೆ 100 ಸಿಗಬೇಕು. ಏನು ಮಾಡಬೇಕು ನಾವು? 1000ನ 10ರಿಂದ ಭಾಗಿಸಿ, ಅಂದರೆ 10 ಭಾಗ ಮಾಡಿ. ಹಾಗೆ 10 ಬರಬೇಕು ಅಂದರೆ 100ನ್ನು 10 ಭಾಗ ಮಾಡಿ. 1 ಬರಬೇಕು ಅಂತಂದರೆ 10ನ್ನು 10 ಭಾಗ ಮಾಡಿ. ಇದರ ಅರ್ಥ ಇಲ್ಲಿ ಏನು ತಿಳ್ಕೊಬೇಕು ನಾವು? ಸಂಖ್ಯೆಗಳನ್ನು ನಾವು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದಾಗ ಇಲ್ಲಿ ಬಲಗಡೆಯಿಂದ ಎಡಗಡೆಗೆ ಹೋಗ್ತಾ 10ರಷ್ಟು ಹೆಚ್ಚಾಗತ್ತೆ. ಹಾಗೆ ಎಡಗಡೆಯಿಂದ ಬಲಗಡೆಗೆ ಬಂದಾಗ ಪ್ರತಿ ಸ್ಥಾನನೂ 10ರಷ್ಟು ಕಡಿಮೆ ಆಗತ್ತೆ. ಮಕ್ಕಳೇ, ಈ ಅರ್ಧ ಅನ್ನೋದು 1ಕ್ಕಿಂತ ಚಿಕ್ಕದಲ್ವಾ? ಹಾಗಾದರೆ ನಮಗೆ ಬಿಡಿಯ ಬಲಗಡೆಗೆ ಇನ್ನೂ ಏನೋ 1ಕ್ಕಿಂತ ಚಿಕ್ಕದಾಗಿರ್ತಕ್ಕಂಥದ್ದು ಸ್ಥಾನ ಸಿಗಬೇಕು ನಮಗೆ ಅಲ್ವಾ? ಹಾಗಾದರೆ 1ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಎಲ್ಲಿ ಬರಿಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಚಟುವಟಿಕೆ ಮಾಡ್ಕೊಂಬರೋಣ ಮಕ್ಕಳೇ. ಒಂದು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರತಕ್ಕಂಥ ಭಾಗವನ್ನು, ಅಂದರೆ 1ಕ್ಕಿಂತ ಕಡಿಮೆ ಇರತಕ್ಕಂಥ ಭಾಗವನ್ನು ಸಂಖ್ಯಾ ರೂಪದಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನು ನೋಡ್ತಕ್ಕಂಥ ಒಂದು ಚಟುವಟಿಕೆ. ಮಕ್ಕಳೇ, ಇಲ್ಲಿ ಒಂದು ಪೂರ್ಣ ವಸ್ತುವನ್ನು ತಗೊಂಡಿದ್ದೀವಿ. ಇದು ಒಂದು ವಸ್ತು ಅಂತ ನಾವು ಭಾವಿಸೋದಾದರೆ ಇದನ್ನು ನಾವು 10 ಭಾಗಗಳಾಗಿ ಮಾಡಿದಾಗ ಒಂದೊಂದು ಭಾಗ ಕೂಡ ಈ ಅಳತೆಯಲ್ಲಿ ಬರುತ್ತೆ. ಮಕ್ಕಳೇ, ಈಗ ಈ ಅಳತೆಯನ್ನು ನಾವು ನೋಡೋಣ. ಈ 10 ಭಾಗಗಳನ್ನು ನಾವು ಜೋಡಿಸೋಣ. ಈಗ ನೋಡಿ ಮಕ್ಕಳೇ, 1 2 3 4 5 6 7 8 9 10 10 ಭಾಗಗಳು ನಾವು ಜೋಡಿಸಿದ್ದೀವಿ. ನಮಗೆ ಈ ಒಂದು ಭಾಗಕ್ಕೆ ಸಮವಾಗಿ ಬಂದಿದೆ ಮಕ್ಕಳೇ. ಹಾಗಾದರೆ ಇದು ಪೂರ್ಣ 1, ಇದು ಈ ಪೂರ್ಣದಲ್ಲಿ 10 ಭಾಗಗಳಲ್ಲಿ ಇದು 1 ಆಗತ್ತೆ. ಮಕ್ಕಳೇ, ಇಲ್ಲಿ ಚಿಕ್ಕ ಚಿಕ್ಕ ಭಾಗಗಳು ಇವೆ. ಈ ಚಿಕ್ಕ ಚಿಕ್ಕ ಭಾಗಗಳು 1 2 3 4 5 6 7 8 9 10. ಈ 10 ಭಾಗಗಳು ಯಾವುದರದ್ದು ಭಾಗ? ಈ 10ನೇ ಒಂದು ಭಾಗ ತಗೊಂಡಿದ್ವಲ್ಲ, ಇದರ 10 ಭಾಗಗಳು. ನೋಡಿ, ಈ 10 ಭಾಗಗಳನ್ನು ನಾವು ಜೋಡಿಸೋಣ. ಈಗ ನೋಡಿ ಮಕ್ಕಳೇ, 10 ಭಾಗಗಳನ್ನು ಜೋಡಿಸಿದ್ರೆ ಈ 10ನೇ ಒಂದು ಭಾಗಕ್ಕೆ ಸಮ ಆಗುತ್ತೆ. ಹೌದಲ್ವಾ ಮಕ್ಕಳೇ? ಹಾಗಾದರೆ ಇಂಥ 10 ಭಾಗಗಳ 10 ಭಾಗಗಳು, ಅಂದರೆ ಇಲ್ಲಿ ಒಟ್ಟಾರೆಯಾಗಿ 100 ಚಿಕ್ಕ ಚಿಕ್ಕ ಭಾಗಗಳು ಇವೆ ಮಕ್ಕಳೇ. ಈ ಥರ ಭಾಗಗಳು 100 ಇವೆ. ಹಾಗಾದರೆ ಇದರ ಅರ್ಥ ಏನು ಮಕ್ಕಳೇ? ಇದು ಪೂರ್ಣ ಒಂದು ಭಾಗ, ಈ ಭಾಗಗಳು ಇಲ್ಲಿ 10 ಇವೆ. ಅಂದರೆ ಈ ಭಾಗವು
ಈ ಪೂರ್ಣದ 10ನೇ 1 ಭಾಗ, ಹಾಗೆ ಈ 100 ಭಾಗಗಳು ಇದಕ್ಕೆ ಸಮವಾಗಿದೆ. ಆದ್ದರಿಂದ ಈ ಭಾಗವು ಈ 1ರ 100ನೇ 1 ಭಾಗ ಆಗತ್ತೆ. ಮಕ್ಕಳೇ, ಇದು ಪೂರ್ಣ ವಸ್ತು, ಹಾಗಾಗಿ ಇದನ್ನು 1 ಅಂತ ಸಂಖ್ಯೆಯಲ್ಲಿ ಪ್ರತಿನಿಧಿಸ್ತೀವಿ. ಇದು ಈ 1ರಲ್ಲಿ 10ನೇ 1 ಭಾಗ, ಹಾಗಾದರೆ ಇದನ್ನು ಭಿನ್ನರಾಶಿಯಲ್ಲಿ 10ನೇ 1 ಅಂತ ಪ್ರತಿನಿಧಿಸ್ತೀವಿ. ಈ ಭಾಗವು ಈ 1ರಲ್ಲಿ 100ನೇ 1 ಭಾಗ, ಹಾಗಾಗಿ ಇದನ್ನು ಭಿನ್ನರಾಶಿಯಲ್ಲಿ 100ನೇ 1 ಅಂತ ಪ್ರತಿನಿಧಿಸ್ತೇವೆ. ಮಕ್ಕಳೇ, ಈ 1ಅನ್ನೇನೋ ಹೀಗೆ ನಾವು 1 ಅಂತ ಬರಿತೀವಿ, ಆದರೆ 10ನೇ 1 ಭಾಗನ ಸಹ 1 ಅಂತ ಬರೆಯೋಕ್ಕೆ ಆಗಲ್ಲ ಮಕ್ಕಳೇ. ಹಾಗಾದರೆ 10ನೇ 1 ಭಾಗವನ್ನು ಹೇಗೆ ನಾವು ಪ್ರತಿನಿಧಿಸಬೇಕು? ಇದನ್ನು 1ಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆ ಅಂತ ಹೇಳೋದಕ್ಕೆ ಬಿಂದುವನ್ನು ಬಳಸ್ಕೋತೀವಿ ಮಕ್ಕಳೇ. ಹಾಗಾದರೆ 10ನೇ 1ಅನ್ನು ಬಿಂದು ಆದ ಮೇಲೆ ಬಲಗಡೆಯ ಸ್ಥಾನ, ಹಾಗಾಗಿ ಬಿಂದು 1 ಅಂತ ಬರ್ಕೋತೀವಿ. ಅದೇ ರೀತಿ 100ನೇ 1ಅನ್ನು ಬಿಂದು ಆದಮೇಲೆ ಬಲಗಡೆಗೆ 2ನೇ ಸ್ಥಾನ, ಹಾಗಾದರೆ 100ನೇ 1ಅನ್ನು ಬಿಂದು 0 1 ಅಂಥೇಳಿ ನಾವು ಗುರುತಿಸ್ತೀವಿ ಮಕ್ಕಳೇ. ಮಕ್ಕಳೇ, ಇಲ್ಲಿ 1 ಬಾರಿ ತಗೊಂಡಿದ್ದೀವಿ, 10ನೇ 1ಅನ್ನು 3 ಬಾರಿ ತಗೊಂಡಿದ್ದೀವಿ, 100ನೇ 1ಅನ್ನು 4 ಬಾರಿ ತಗೊಂಡಿದ್ದೀವಿ. ಹಾಗಾದರೆ 10ನೇ 1ಅನ್ನು 3 ಬಾರಿ ತಗೊಂಡಾಗ ಈ ಬಿಂದು 1 ಅನ್ನೋದನ್ನು 3 ಬಾರಿ ತಗೋಬೇಕು. 3 ಬಾರಿ ತಗೊಂಡಾಗ ಏನಾಗುತ್ತೆ? ಇದು ಬಿಂದು 3 ಆಗತ್ತೆ. ಹಾಗಾದರೆ ಈ 3 ಭಾಗಗಳನ್ನು ಸೂಚಿಸುವಂಥ ಸಂಖ್ಯೆ ಬಿಂದು 3. ಅದೇ ರೀತಿ 100ನೇ 1ಅನ್ನು ನಾವು ಬಿಂದು 0 1 ಅಂತ ಸೂಚಿಸಿದ್ರೆ ಈ 4 ಬಾರಿ ತಗೊಂಡಿರೋದ್ರಿಂದ ಈ ಬಿಂದು 0 1 ಅನ್ನೋದನ್ನು 4 ಬಾರಿ ತಗೋಬೇಕು. 4 ಬಾರಿ ತಗೊಂಡಾಗ ಅದು ಬಿಂದು 0 4 ಆಗುತ್ತೆ. ಹಾಗಾದರೆ ಈ 3 ಭಾಗಗಳನ್ನು ನಾವು ಕೂಡಿಸಿದಾಗ ನಮಗೆ ದೊರೆತಕ್ಕಂಥ ಉತ್ತರ 1 ಬಿಂದು 3 4. ಹಾಗಾದರೆ ನಮ್ಮ ಉತ್ತರ ಎಷ್ಟು ಮಕ್ಕಳೇ? 1 ಬಿಂದು 3 4. ಮಕ್ಕಳೇ, ಈ ಬಿಂದು ಯಾಕೆ ಕೊಡ್ತೀವಿ? ಇದನ್ನು ಏನಂತ ಕರಿತೀವಿ? ಯಾಕೆ ಕೊಡ್ತೀವಿ ಅಂದರೆ 1ಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಸಂಖ್ಯೆಗಳನ್ನು ಸೂಚಿಸೋದಕ್ಕೆ ಬಿಂದುವನ್ನು ಸೂಚಿಸ್ತೇವೆ. ಇದನ್ನು ದಶಮಾಂಶ ಬಿಂದು ಅಂತ ಕರಿತೇವೆ. ಬಿಂದು ಇಲ್ಲದೇ ನಾವು ಹಾಗೆ ಸಂಖ್ಯಾ ಸೂಚಕಗಳನ್ನು ಬರೆದಿದ್ರೆ 134 ಆಗ್ತಿತ್ತು. ಆದರೆ ನಮ್ಮ ಹತ್ರ ಇರೋದು 1 ಪೂರ್ಣ, ಉಳಿದಿರೋದು 1ಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಭಾಗಗಳು. ಹಾಗಾಗಿ ನಾವೇನು ಮಾಡ್ತೀವಿ? ಬಿಡಿಯ ನಂತರ ಬಿಂದುಗಳನ್ನು ಸೂಚಿಸ್ತೇವೆ. ಹಾಗಾದರೆ ಕರೆಕ್ಟಾಗಿ ಸೂಚಿಸೋದು 1 ಬಿಂದು 3 4. ಮಕ್ಕಳೇ, ಚಟುವಟಿಕೆ ನೋಡಿದ್ರಲ್ವಾ? ಚಟುವಟಿಕೆಯಿಂದ ನೀವೇನು ತಿಳ್ಕೊಂಡ್ರಿ? 1ಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಸಂಖ್ಯೆಯನ್ನು ನಾವು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರಿಬಹುದು. ಒಂದು ಸರಿ ಗಮನಿಸ್ಬಿಡೋಣ. ನೋಡಿ, ಬಿಡಿ 10 100 1000 ಅಂತೆಲ್ಲ ಹೇಳ್ತೀವಿ. ಬಿಡಿಯ ಬಲಭಾಗಕ್ಕೆ 1ಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಯನ್ನು ಸೂಚಿಸ್ತೀವಿ. ಅದನ್ನು ದಶಾಂಶ ಅಂತ ಕರಿತೀವಿ. ಮಕ್ಕಳೇ, 10ಅನ್ನು 10ರಿಂದ ಭಾಗಿಸಿದ್ರೆ 1 ಬರುತ್ತೆ. ಹಾಗಾದರೆ 1ಅನ್ನು 10ರಿಂದ ಭಾಗಿಸಿದ್ರೆ ನಮಗೆ ದಶಾಂಶ ಸಿಗುತ್ತೆ ಅಲ್ವಾ ಮಕ್ಕಳೇ? ಈ ದಶಾಂಶನ ಮತ್ತೆ 10ರಿಂದ ಭಾಗಿಸಿದ್ರೆ ನಮಗೆ ಶತಾಂಶ ಸಿಗುತ್ತೆ. ಶತ ಅಂದರೆ 100, ದಶ ಅಂದರೆ 10. 10 ಈ 1ಅನ್ನು 10 ಭಾಗ ಮಾಡಿದ್ರೆ ಆ 10 ಭಾಗದಲ್ಲಿ 1ಅನ್ನು ದಶಾಂಶ ಅಂತ ಕರಿತೀವಿ. ಈ 1ಅನ್ನು 100 ಭಾಗ ಮಾಡಿದ್ರೆ 100ರಲ್ಲಿ 1ಅನ್ನು ಶತಾಂಶ ಅಂತ ಕರಿತೀವಿ. ಮಕ್ಕಳೇ, ಇಲ್ಲಿ ಇನ್ನೊಂದು ಗಮನಿಸಬೇಕು ನೀವು. ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು 1 ಮತ್ತು 1ಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥದ್ದನ್ನೆಲ್ಲ ನಾವು ಬಿಡಿ 10 100 ಅಂತ ಹೀಗೆ ಬರ್ಕೊಂಡು ಹೋಗ್ತೀವಿ. ಪೂರ್ಣವಲ್ಲದ್ದು ಅಂದರೆ ಅರ್ಧ, ಕಾಲು, ಮುಕ್ಕಾಲು ಹೀಗಿರ್ತಕ್ಕಂಥ 1ಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಬರೆದಾಗ
ಇವೆರಡನ್ನೂ ನಾವು ಪ್ರತ್ಯೇಕಗೊಳಿಸಲಿಕ್ಕೆ ದಶಮಾಂಶ ಬಿಂದುವನ್ನು ಹಾಕ್ತೇವೆ ಮಕ್ಕಳೇ. ಯಾವತ್ತಿಗೂ ಮರಿಬಾರ್ದು, ಇಲ್ಲಿ ದಶಮಾಂಶ ಬಿಂದುವನ್ನು ಹಾಕಿ ಮುಂದಿನದನ್ನು ಒಂದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆ ಅಂತ ಸೂಚಿಸ್ತೀವಿ ಮಕ್ಕಳೇ. ಹಾಗಾದರೆ ಈ ಬಿಂದುವನ್ನು ದಶಮಾಂಶ ಬಿಂದು ಅಂತ ಕರಿತೀವಿ. ದಶಮಾಂಶ ಬಿಂದುವಿನ ಬಲಗಡೆಗೆ ಬರ್ತಕ್ಕಂಥದ್ದೆಲ್ಲ ದಶಮಾಂಶ ಭಿನ್ನರಾಶಿಗಳು. ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ 10ನೇ 1, 100ನೇ 1 ಇವೆಲ್ಲ ಒಂದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥದ್ದು, ಇವನ್ನು ದಶಮಾಂಶ ಭಿನ್ನರಾಶಿಗಳು ಅಂತ ಕರಿತೀವಿ. ಹಾಗೆ ದಶಮಾಂಶ ಬಿಂದುವಿನ ಎಡಗಡೆಗೆ ಬರ್ತಾ ಬರ್ತಾ ಇವೆಲ್ಲ ಪೂರ್ಣಾಂಶಗಳು. ಗೊತ್ತಾಯ್ತಲ್ವ ಮಕ್ಕಳೇ ನಿಮಗೆ? ಮಕ್ಕಳೇ, ಹಾಗಾದರೆ ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಅದಕ್ಕೆ ದಶಮಾಂಶ ಭಿನ್ನರಾಶಿ ಅಂತ ಕರಿತೇವೆ. ಹಾಗೆ ದಶಮಾಂಶ ಭಿನ್ನರಾಶಿಯು ಭಿನ್ನರಾಶಿಯನ್ನು ಬರೆಯುವ ಇನ್ನೊಂದು ವಿಧಾನ, ಅಂದರೆ ಭಿನ್ನರಾಶಿ ರೂಪದಲ್ಲೂ ಬರಿಬಹುದು, ಅದನ್ನು ದಶಮಾಂಶ ರೂಪದಲ್ಲಿ ಕೂಡ ಬರಿಬಹುದು. ಸೊ ದಶಮಾಂಶ ರೂಪದಲ್ಲಿ ಬರೆಯೋದನ್ನೇ ನಾವು ದಶಮಾಂಶ ಭಿನ್ನರಾಶಿ ಅಂತ ಕರಿತೇವೆ ಮಕ್ಕಳೇ. ಹಾಗೆ ದಶಮಾಂಶ ಭಿನ್ನರಾಶಿಯಲ್ಲಿ ಛೇದ ಏನೇನಿರಬೇಕು? ಅವು 10, 100, 1000 ಹೀಗೆ ಇರಬೇಕು ಮಕ್ಕಳೇ. 10ರಲ್ಲಿನ ಭಾಗಗಳು, 100ರಲ್ಲಿನ ಭಾಗಗಳು, 1000ದಲ್ಲಿನ ಭಾಗಗಳು ಹೀಗಿರಬೇಕು. ಹಾಗಾದರೆ ದಶಮಾಂಶ ಭಿನ್ನರಾಶಿ ಅಂದರೆ ಆ ಭಿನ್ನರಾಶಿಯಲ್ಲಿನ ಛೇದ ಎಷ್ಟೆಷ್ಟಿರಬೇಕು? 10, 100, 1000 ಹೀಗೆ ಇರಬೇಕು ಮಕ್ಕಳೇ. ಈಗ ದಶಮಾಂಶ ಭಿನ್ನರಾಶಿಗಳನ್ನು ಓದುವುದು ಮತ್ತು ಪದಗಳಲ್ಲಿ ಬರೆಯೋದನ್ನು ಕಲ್ತ್ಕೊಳ್ಳೋಣ ಮಕ್ಕಳೇ. ಉದಾಹರಣೆ ನೋಡಿ, ಮೊದಲನೇ ಉದಾಹರಣೆ ಓದೋದಕ್ಕೆ ಪ್ರಯತ್ನ ಪಡಿ ಮಕ್ಕಳೇ. ಸರಿಯಾಗಿ ಓದ್ತಾ ಇದ್ದೀರಾ? ಇದು 0.5. ಏನಿದು? 0.5 ಅಂತ ಓದಬೇಕು ಮಕ್ಕಳೇ. ಇನ್ನೊಂದು ಉದಾಹರಣೆ ನೋಡೋಣ. 2. ಈ ಎರಡನ್ನು ಹೇಗೆ ಓದಬೇಕು? 36 ಅಂತ ಓದೋಣವಾ? ಇಲ್ಲ ಮಕ್ಕಳೇ, ಬಿಂದು ಆದಮೇಲೆ ಅಂದರೆ ಬಿಂದುವಿನ ಬಲಗಡೆಗೆ ಬರುವಂಥ ಅಂಕಿಗಳನ್ನು ನಾವು ಬಿಡಿಸಿ ಬಿಡಿಸಿ ಓದಬೇಕು ಮಕ್ಕಳೇ. ಹಾಗಾದರೆ ಇದನ್ನು ಹೇಗೆ ಓದಬೇಕು? 2.36. ಇದಕ್ಕೆ ಯಾವುದೇ ಕಾರಣಕ್ಕೂ ಬಿಂದು ಆದಮೇಲೆ ನಾವು ಸೇರಿಸಿ ಓದಬಾರ್ದು, 36 ಅಂತ ಓದಬಾರ್ದು ಮಕ್ಕಳೇ. 2.36 ಮಕ್ಕಳೇ. ಈಗ ಓದೋದು ಅರ್ಥ ಆಯ್ತಲ್ವಾ? ಹಾಗಾದರೆ ಪದಗಳಲ್ಲಿ ಕೊಟ್ಟರೆ ಬರಿತೀರಾ ಅಲ್ವಾ? ನೋಡಿ, ಸಂಖ್ಯೆಗಳಲ್ಲಿ ಹೇಗೆ ಬರೆಯೋದು? 6.84 ಗೊತ್ತಾಯಿತು, ಬರಿತಾ ಇದ್ದೀರಲ್ವಾ? ನೋಡೋಣವಾ ನಿಮ್ಮ ಉತ್ತರ ಸರಿ ಅಂತ. 6.84. ಹಾಗೆ 12.07. 12.07. ಈಗ ದಶಮಾಂಶ ಸಂಖ್ಯೆಗಳನ್ನು ಓದೋದು ಮತ್ತು ಬರೆಯೋದನ್ನು ನೀವು ಕಲ್ತ್ಕೊಂಡಿದ್ದೀರ ಮಕ್ಕಳೇ. ಹಾಗಾದರೆ ನಮ್ಮ ನಿತ್ಯ ಜೀವನದಲ್ಲಿ ಇಂಥ ದಶಮಾಂಶ ಸಂಖ್ಯೆಗಳನ್ನು ಬಳಸ್ತೀವಿ ನಾವು. ಎಲ್ಲೆಲ್ಲಿ ಬಳಸ್ತೀವಿ ನೋಡೋಣವಾ? ಈಗ ಉದ್ದಳತೆಗಳಲ್ಲಿ ದಶಮಾಂಶದ ಬಳಕೆ ಮಾಡ್ತೀವಿ ಮಕ್ಕಳೇ. ಏನಿದು? ಯಾವುದಾದ್ರೂ ಒಂದು ವಸ್ತುವಿನ ಉದ್ದ ಅಳತೆ ಮಾಡಬೇಕು ಅಂದರೆ ಅಲ್ಲಿ ನಮಗೆಲ್ಲ ಪೂರ್ಣಾಂಕಗಳಲ್ಲೇ ಉದ್ದ ಸಿಗಲ್ಲ, ಅರ್ಧ ಭಾಗನೂ ಸಿಗುತ್ತೆ. 2.5, 3.5 ಹೀಗೆಲ್ಲ ಒಂದಕ್ಕಿಂತಲೂ ಕಡಿಮೆ ಆಗಿರ್ತಕ್ಕಂಥದ್ದು ಸಿಗುತ್ತೆ. ಅವನ್ನೆಲ್ಲವನ್ನು ನಾವು ಉದ್ದಳತೆಗಳನ್ನು ದಶಮಾಂಶ ರೂಪದಲ್ಲಿ ಬರೆಯೋದು ಕಲ್ತ್ಕೋಬೇಕು ಮಕ್ಕಳೇ. ಹಾಗಾದರೆ ಏನು ಕಲ್ತ್ಕೋಬೇಕು ನಾವಿವಾಗ? ನೋಡಿ, ನೀವು ನಿಮ್ಮ ಅಳತೆ ಪಟ್ಟಿ ಅಂದರೆ ಸ್ಕೇಲ್ಗಳಲ್ಲಿ ನೋಡಿರ್ತೀರ. 10 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್ ಆಗತ್ತೆ ಮಕ್ಕಳೇ. 10 ಚಿಕ್ಕ ಚಿಕ್ಕ ಗೆರೆಗಳು ಸೇರಿದರೆ 1 ಸೆಂಟಿಮೀಟರ್ನ ಉದ್ದ ಸಿಗುತ್ತೆ ನಿಮಗೆ. ಅಂದರೆ ಇದರ ಅರ್ಥ 1 ಸೆಂಟಿಮೀಟರನ್ನು ಅವರು 10 ಸಮಭಾಗಗಳಾಗಿ ಮಾಡಿದ್ದಾರೆ. ಹಾಗಾದರೆ ಆ ಚಿಕ್ಕ ಚಿಕ್ಕ 10 ಸಮಭಾಗಗಳನ್ನು ಏನಂತ ಕರಿತೀವಿ ನಾವು? ಮಿಲಿಮೀಟರ್. ಏನಂತ ಕರಿತೀವಿ? ಮಿಲಿಮೀಟರ್. ಹಾಗಾದರೆ 1 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್ನ 10ನೇ 1 ಭಾಗ. ಭಿನ್ನರಾಶಿ ರೂಪದಲ್ಲಿ 10ನೇ 1 ಅಂತ ಬರೆದ್ಬಿಟ್ವಿ. ಈಗ ನಾವು ದಶಮಾಂಶ ರೂಪದಲ್ಲಿ ಬರಿಬೇಕಲ್ವಾ? ಹಾಗಾದರೆ
1 ಮಿಲಿಮೀಟರ್ ಅಂದರೆ 0.1 ಸೆಂಟಿಮೀಟರ್. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಹಾಗಾದರೆ ಇಲ್ಲೊಂದು ಉದಾಹರಣೆ ನೋಡೋಣ. 5 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್? ಪ್ರಶ್ನೆ. 5 ಮಿಲಿಮೀಟರ್ ಅಂತಂದರೆ ಅದು 10ರಲ್ಲಿ 5 ಭಾಗಗಳು ಅಲ್ವಾ? 1 ಸೆಂಟಿಮೀಟರ್ನ 10 ಭಾಗಗಳಲ್ಲಿ 5 ಭಾಗಗಳು. ಹಾಗಾದರೆ 0.5 ಸೆಂಟಿಮೀಟರ್ ಆಗತ್ತೆ ಮಕ್ಕಳೇ. 100 ಸೆಂಟಿಮೀಟರ್ ಅಂದರೆ 1 ಮೀಟರ್ ಆಗತ್ತೆ ಮಕ್ಕಳೇ. ನೀವು ಈ ಥರ ಟೇಪನ್ನು ಗಮನಿಸಿರ್ಬೋದು. ಇಲ್ಲಿ ಸೆಂಟಿಮೀಟರ್ ಅಳತೆಗಳು ಇವೆ, ಇಂಚ್ಗಳ ಅಳತೆಗಳು ಇವೆ. ನಾವು ಇವತ್ತು ಸೆಂಟಿಮೀಟರ್ನ ಅಳತೆ ಮಾತ್ರ ತಗೊಳ್ಳೋಣ ಮಕ್ಕಳೇ. ಇಲ್ಲಿ ಒಂದು ಅಳತೆ ಪಟ್ಟಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ನೀವು ನೋಡ್ತಿರಬಹುದು 0ಯಿಂದ ಶುರುವಾಗಿ ಹೀಗೆ 100ರವರೆಗೂ ಚಿಕ್ಕ ಚಿಕ್ಕ ಭಾಗಗಳನ್ನು ಮಾಡಿದ್ದಾರೆ ಮಕ್ಕಳೇ. ಗಮನಿಸ್ತಿರ್ಬೋದು 76, 77 ಹೀಗೆ ಶುರುವಾಗಿದೆ. ಎಲ್ಲಿಯವರೆಗೂ? 100ರವರೆಗೂ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. 0ಯಿಂದ 100ರವರೆಗೂ ಚಿಕ್ಕ ಚಿಕ್ಕ ಅಳತೆಗಳಿವೆಯಲ್ಲ, ಈ ಚಿಕ್ಕ ಅಳತೆಯನ್ನು ಸೆಂಟಿಮೀಟರ್ ಅಂತ ಕರಿತೀವಿ. ಹಾಗಾದರೆ 100 ಸೆಂಟಿಮೀಟರ್ ಆದರೆ ಈ ಉದ್ದವನ್ನು 1 ಮೀಟರ್ ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ 1 ಸೆಂಟಿಮೀಟರ್ ಅಂದರೆ ಮೀಟರ್ನ 100ನೇ 1 ಭಾಗ. ಮಕ್ಕಳೇ ಜ್ಞಾಪಿಸ್ಕೊಳ್ಳಿ, 100ನೇ 1 ಭಾಗ ಅಂದರೆ ಅದು 0.01 ಆಗುತ್ತೆ. ಹಾಗಾದರೆ 1 ಸೆಂಟಿಮೀಟರ್ ಅಂದರೆ 0.01 ಮೀಟರ್. ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು ಮಕ್ಕಳೇ. ಈಗ ಒಂದು ಉದಾಹರಣೆ ನೋಡೋಣ. ಇದಕ್ಕೆ 7 ಮೀಟರ್ ಮತ್ತು 3 ಸೆಂಟಿಮೀಟರ್. 7 ಮೀಟರ್ ಇದೆ, ಅದರೊಟ್ಟಿಗೆ 3 ಸೆಂಟಿಮೀಟರ್ ಎಕ್ಸ್ಟ್ರಾ ಇದೆ. ಇದನ್ನು 7.03 ಮೀಟರ್ ಅಂತ ಕರಿಬಹುದು ಮಕ್ಕಳೇ. ಹಾಗೆ ವಿವಿಧ ವಸ್ತುಗಳ ಉದ್ದವನ್ನು ಅಳತೆ ಮಾಡಿ ಅದನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರೆಯೋದು ಅಂತ ಈಗ ಒಂದು ಚಟುವಟಿಕೆ ಮೂಲಕ ನೋಡೋಣ ಮಕ್ಕಳೇ. 0ಯಿಂದ 30ರವರೆಗೂ 30 ಸೆಂಟಿಮೀಟರ್ನವರೆಗೂ ಅಳತೆ ತೋರಿಸಿದ್ದಾರೆ ಮಕ್ಕಳೇ. ನೀವಿಲ್ಲಿ ಗಮನಿಸಬಹುದು, ಪ್ರತಿ 1 ಸೆಂಟಿಮೀಟರನ್ನು ಸಮ 10 ಭಾಗಗಳನ್ನಾಗಿ ಮಾಡಿದ್ದಾರೆ ಮಕ್ಕಳೇ. ಈ ಚಿಕ್ಕ ಚಿಕ್ಕ ಭಾಗಗಳನ್ನು ಮಿಲಿಮೀಟರ್ ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ಈ ಅಳತೆ ಪಟ್ಟಿಯನ್ನು ಇಟ್ಕೊಂಡು ನಾವು ಅನೇಕ ವಸ್ತುಗಳ ಉದ್ದವನ್ನು ನಿಖರವಾಗಿ ಅಳತೆ ಮಾಡಬಹುದು ಮಕ್ಕಳೇ. ಹಾಗಾದರೆ ಈ ಪಟ್ಟಿ ಒಂದೇ ಸಾಕಾ? ಬೇರೆ ಏನಾದರೂ ಬೇಕಾ? ನೋಡೋಣ ಮಕ್ಕಳೇ. ಇಲ್ಲಿ ಈ ಪೆನ್ಸಿಲ್ನ ಉದ್ದವನ್ನು ನಾನು ಅಳತೆ ಮಾಡಬೇಕಾಗಿದೆ. ನಾನು ಹೀಗೆ ಇಡ್ತೀನಿ ಪೆನ್ಸಿಲನ್ನು. ನನಗೆ ಪೆನ್ಸಿಲ್ನ ತುದಿ ಕಾಣಿಸ್ತಾ ಇದೆ, ಆದರೆ ಎಷ್ಟು ಮಿಲಿಮೀಟ್ರು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಮಕ್ಕಳೇ. ಹಾಗಾದರೆ ಇದಕ್ಕೆ ಬೇರೆ ಏನು ಉಪಾಯ ಮಾಡ್ಬೋದು ನಾನು? ಮಕ್ಕಳೇ, ನಿಮ್ಮ ಗಣಿತ ಉಪಕರಣಗಳ ಪೆಟ್ಟಿಗೆಯಲ್ಲಿ ಈ ತರಹ ಉಪಕರಣವನ್ನು ನೀವು ನೋಡಿರ್ತೀರ ಅಲ್ವಾ? ಇದಕ್ಕೇನಂತ ಕರಿತೀವಿ ಮಕ್ಕಳೇ? ವಿಭಾಜಕ ಅಥವಾ ಡಿವೈಡರ್ ಅಂತ ಕರಿತೀವಿ ಮಕ್ಕಳೇ. ಇದನ್ನು ತಗೊಂಡು ನಾವು ಅನೇಕ ವಸ್ತುಗಳ ನಿಖರವಾದ ಉದ್ದವನ್ನು ಅಳತೆ ಮಾಡಬಹುದು ಮಕ್ಕಳೇ. ಹಾಗಾದರೆ ಹೇಗೆ ಅಳತೆ ಮಾಡೋದು ನೋಡೋಣವಾ? ಈಗ ಪೆನ್ಸಿಲ್ನ ಅಳತೆಯನ್ನು 0ಯಿಂದ ಶುರು ಮಾಡಿ ನಾವು ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡಬೇಕು. ಹಾಗಾಗಿ ಹಾಗೆ ಕಾಣಿಸುತ್ತೆ, ಆದರೂ ಕೂಡ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ವಿಭಾಜಕವನ್ನು ಇಟ್ಬಿಟ್ಟು ಅಳತೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಕ್ಕಳೇ. ಈಗ ಪೆನ್ಸಿಲ್ನ ತುದಿಗಳಿಗೆ ಸರಿಯಾಗಿ ವಿಭಾಜಕವನ್ನು ಸೇರಿಸಿದ್ದೇವೆ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ. ಈಗ ಇದು 6.6 ತೋರಿಸ್ತಾ ಇದೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪೆನ್ಸಿಲ್ನ ಉದ್ದ ಎಷ್ಟು? 6.6 ಸೆಂಟಿಮೀಟರ್. ಮಕ್ಕಳೇ, ಇನ್ನೆಲ್ಲಿ ಬಳಸ್ತೀವಿ ನಾವು ದಶಮಾಂಶ ಭಿನ್ನರಾಶಿಗಳನ್ನು? ನೋಡಿ, ಹಣದಲ್ಲಿ ದಶಮಾಂಶ ಭಿನ್ನರಾಶಿಗಳನ್ನು ಬಳಕೆ ಮಾಡ್ತೀವಿ ಮಕ್ಕಳೇ.
100 ಪೈಸೆಗಳು ಅಂದರೆ 1 ರೂಪಾಯಿ, ಅಂದರೆ 1 ರೂಪಾಯಿಗೆ 100 ಪೈಸೆಗಳು ಇವೆ ಅಂತ ಅರ್ಥ. ಈಗ ಈ 1 ಪೈಸೆಯನ್ನು 100ನೇ 1 ರೂಪಾಯಿ ಅಂತ ಭಿನ್ನರಾಶಿಗಳಲ್ಲಿ ಬರ್ಕೊಂಡ್ವಿ. ಹಾಗಾದರೆ 1 ಪೈಸೆ ಅಂದರೆ 0.01 ರೂಪಾಯಿ ಅಂತ ಬರಿಬಹುದು. ಮಕ್ಕಳೇ, ಇದು ರೂಪಾಯಿಯ ಸಂಕೇತ. ಒಂದು ಉದಾಹರಣೆ ನೋಡೋಣ. 25 ಪೈಸೆಗಳು ಅಂದರೆ 100ನೇ 25 ರೂಪಾಯಿ. ಹಾಗಾದರೆ ಇದು ಎಷ್ಟಾಗತ್ತೆ? 0.25 ರೂಪಾಯಿಗಳು ಆಗತ್ತೆ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋಣ. 18 ರೂಪಾಯಿಗಳು 5 ಪೈಸೆಗಳು. ಇದೆ ಎರಡನ್ನೂ ನಾವು ರೂಪಾಯಿಗಳಲ್ಲಿ ಹೇಳಬೇಕು. ಹಾಗಾದರೆ ಇದು ಎಷ್ಟಾಗತ್ತೆ? 18.05 ರೂಪಾಯಿಗಳು ಆಗತ್ತೆ. ಹಾಗಾದರೆ ಮಕ್ಕಳೇ, ಈ ಮೊದಲನೇ ಅವಧಿಯಲ್ಲಿ ನೀವು ಏನೇನು ಕಲ್ತಿದ್ದೀರಾ? ಪುನರ್ಮನನ ಮಾಡ್ಕೊಂಬರೋಣವಾ? ದಶಮಾಂಶ ಭಿನ್ನರಾಶಿಗಳ ಅರ್ಥ ಅಂದರೆ ದಶಮಾಂಶ ಭಿನ್ನರಾಶಿ ಅಂದರೆ ಏನು? ಆ ಭಿನ್ನರಾಶಿಯ ಛೇದದಲ್ಲಿ 10, 100, 1000 ಹೀಗೆ ಇರಬೇಕು. ಮತ್ತು ಆ ದಶಮಾಂಶ ಭಿನ್ನರಾಶಿಗಳು 1ಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಯನ್ನು ಸೂಚಿಸ್ತವೆ ಅಲ್ವಾ ಮಕ್ಕಳೇ? ಹಾಗೆ ದಶಮಾಂಶ ಭಿನ್ನರಾಶಿಗಳನ್ನು ಓದೋದು ಮತ್ತು ಬರೆಯೋದನ್ನು ಕೂಡ ಕಲ್ತಿದ್ದೀರಾ. ಹಾಗೆ ಉದ್ದಳತೆಗಳಲ್ಲಿ ಮತ್ತು ಹಣದಲ್ಲಿ ದಶಮಾಂಶಗಳ ಬಳಕೆ ಮಾಡೋದನ್ನು ಕೂಡ ಕಲ್ತಿದ್ದೀರಾ. ಮಕ್ಕಳೇ, ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ ಅನ್ನೋದನ್ನು ಪರೀಕ್ಷೆ ಮಾಡ್ತಕ್ಕಂಥ ಸಮಯ ಅದೇ ಪ್ರಶ್ನೆಯ ಸಮಯ. ಇಲ್ಲಿ ಪ್ರಶ್ನೆಗಳು ಬಂದಿದೆ, ಸರಿಯಾದ ಉತ್ತರ ಬರೆಯಿರಿ. 5 ಪ್ರಶ್ನೆಗಳಿವೆ ಮಕ್ಕಳೇ. ಮೊದಲನೇ ಪ್ರಶ್ನೆ ಓದ್ತೀನಿ. 24.08ರ ಸಂಖ್ಯಾರೂಪ. ನಿಮ್ಮ ಉತ್ತರ ಸರಿನಾ? ನೋಡ್ಕೊಳ್ಳಿ. 24.08. ಮಕ್ಕಳೇ, ಎರಡನೇ ಪ್ರಶ್ನೆ. 8 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್? ನಿಮ್ಮ ಉತ್ತರ ಸರಿನಾ? ನೋಡೋಣವಾ ಇವಾಗ. 8 ಮಿಲಿಮೀಟರ್ ಅಂದರೆ 0.8 ಸೆಂಟಿಮೀಟರ್. ಹಾಗೆ ಮೂರನೇ ಪ್ರಶ್ನೆ ನೋಡಿ. 345 ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್? ಸರಿಯಾದ ಉತ್ತರ 3.45 ಮೀಟರ್. ನಾಲ್ಕನೇ ಪ್ರಶ್ನೆ. 45 ಪೈಸೆಗಳು ಅಂದರೆ ಎಷ್ಟು ರೂಪಾಯಿ? ಉತ್ತರ ನೋಡೋಣವಾ? 0.45 ರೂಪಾಯಿಗಳು. ಹಾಗೆ ಐದನೇ ಪ್ರಶ್ನೆ. 10 ರೂಪಾಯಿಗಳು 25 ಪೈಸೆಗಳು. 10.25. ಈಗ ನಿಮಗೆ ಗೃಹ ಕಾರ್ಯ ಕೊಡ್ತಾ ಇದ್ದೀನಿ. ಈ ಗೃಹ ಕಾರ್ಯವನ್ನು ಮಾಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ತೋರಿಸಿ ಮಕ್ಕಳೇ. ತೋರಿಸ್ಬಿಟ್ಟು ತಪ್ಪಿದರೆ ಸರಿಪಡಿಸ್ಕೊಳ್ತೀರಾ ಅಲ್ವಾ? ಪ್ರಶ್ನೆ ಬರ್ಕೊಂಡ್ರಲ್ವಾ ಮಕ್ಕಳೇ? ನಾನು ಉಮಾ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಬಂಡೆಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.